ಚುನಾವಣಾ ಪ್ರಚಾರದ ಮಧ್ಯದಲ್ಲಿ ಸಮರ್ಥವಾಗಿ ಪ್ರಚಾರ ಮಾಡ್ತಾ ನಮ್ಮ ಜೊತೆಲಿ ಸಿಕ್ಕಿದ್ದಾರೆ. ಏನು ಮಾತಾಡ್ತಾರೆ ಸರ್, ಒಂದು ಸಿಂಪಲ್ ಪ್ರಶ್ನೆ ಮಾತ್ರ, ಸಣ್ಣ ಹುಡುಗ ಏನು ಮಾಡ್ತಾನೆ ಅನ್ನುವಂಥ ಅಭಿಪ್ರಾಯ ಇದೆ. ಸೊ ಅಂತಹ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತೀರಿ? ಹೇಳಿ ಸರ್. ಈಗ ನೀವೇ ನೋಡ್ರಿ ನಮ್ಮ ಮಾತಾಡೋ ರೀತಿ ನೀತಿ ಏನು, ಆಮೇಲೆ ವಿಪಕ್ಷನಲ್ಲಿರೋರು ಏನು ಮಾತಾಡ್ತಿದ್ದಾರೆ ಅಂತ. ಈಗ ನಾವು ಬರೀ ಉದ್ಯೋಗ ಪರವಾಗಿ ಮಾತಾಡ್ತಿದ್ದೇವೆ. ಈಗ ನಾವಿಲ್ಲಿ ಶೇಖರಪ್ಪ ನಗರಿಗೆ ಬಂದಿದ್ವಿ. ಇಲ್ಲಿ ಶೇಖರಪ್ಪ ನಗರ ನಮ್ಮ ರೈಲ್ವೆ ಐತಲ್ರಿ, ದಾವಣಗೆರೆ ಮಧ್ಯಕ್ಕೆ ಹೋಗ್ಬಿಡ್ತೈತಿ, ಅದ್ರ ಉತ್ತರಕ್ಕೆ ಬರ್ತೈತ್ರಿ. ಇಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಆಗೈತೆ ಅಂತ ಈ ನಗರ ಇರೋ ಜನಕ್ಕೆ ಕೇಳ್ರಿ. ಈಗ ಮುಂಚೆ ಇವೆಲ್ಲ 1 ಫ್ಲೋರ್ ಮನೆಗಳಿದ್ವು. ಇಲ್ಲಿ ರೋಡ್ ಆಗೈತಿ, ಡ್ರೈನ್ ಆಗೈತಿ. ಇಲ್ಲಿ ಮೇನ್ ಸಮಸ್ಯೆ ಇರ್ತಿರೋದು ಮಳೆ ಬಂದರೆ ಮಳೆ ನೀರೆಲ್ಲ ಇಲ್ಲಿ ಬರ್ತೈತ್ರಿ. ಅದಕ್ಕೆ ಅದು ಸ್ಟಾಮ್ ವಾಟರ್ ಗಟರ್ ಮಾಡಿ ಎಲ್ಲದು ರಾಜಕಾಲುವೆಗೆ ಕನೆಕ್ಟ್ ಮಾಡಿ ಈ ಸಮಸ್ಯೆ ಈಗ ಪರಿಹಾರ ಆಗೈತಿ. ಒಂದು 5 ವರ್ಷದಲ್ಲಿ ಈಗ 3 ಫ್ಲೋರು 4 ಫ್ಲೋರ್ ಮನೆಗಳು ಕಟ್ಕೊಂತಿದ್ದಾರೆ ರೀ ಇಲ್ಲಿ ಸ್ಲಮ್ ಏರಿಯಾ ರೀ ಸರ್. ಸೊ ಅದಕ್ಕೆ ಆಮೇಲೆ ಮುಖ್ಯವಾಗಿ ನಾವು ಅಡ್ಡಾಡಕರ ಎಲ್ಲ ಮಹಿಳೆಯರು ಭಾಳ ಇಷ್ಟಪಡ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ. ಆಮೇಲೆ ಅದನ್ನೇ ನೆನೆಸ್ತಿದ್ದಾರೆ ಸರ್. ಸೊ ಅದೇ ನಮ್ಮ ಶಕ್ತಿ ಕವಚು, ನಮ್ಮ ಕೈ ಹಿಡಿತೈತಿ ಅಂತ ನನ್ನ ನಂಬಿಕೆ ಸರ್. ಸಮರ್ಥ್ ಅವರೇ, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಸಮರ್ಥನೆ ಏನು, ನಿಮ್ಮ ಸಾಮರ್ಥ್ಯ ಏನು ಅಂತ ಕೇಳಿ ಬರ್ತಾ ಇರೋದು? ನಮ್ಮ ಸಾಮರ್ಥ್ಯ ನಮ್ಮ ಅಕ್ಕಪಕ್ಕ ಇರೋರು ಎಲ್ಲರೂ ಸರ್. ಯಾಕಂದರೆ ನೀವೇ ನೋಡಿರಿ, ನಾವು ಈಗ ವಾರ್ಡಿಗೆ ನಲ್ಲಿ ಹೋದಾಗ ಈ ಡೋಲಿಂದು ಶಬ್ದ ಕೇಳಿ ಎಲ್ಲರೂ ಹೊರಗೆ ಬರ್ತಾರೆ ಸರ್. ಹಸ್ತದ ಗುರುತನ್ನು ನೋಡಿ ಇನ್ನೂ ಜಾಸ್ತಿ ಜನ ಹೊರಗೆ ಬರ್ತಾರೆ ಸರ್. ಒಂದು ಮತ್ತು ಚುನಾವಣೆ ಆರಂಭದಲ್ಲಿ ಒಂದು ಮಾತಿತ್ತು, ಇಲ್ಲಿಯ ಮುಸ್ಲಿಂ ಸಮುದಾಯ ನಿಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಿತ್ತು ಅಥವಾ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿತ್ತು. ಅದರನ್ನು ಸಮಾಧಾನ ಪಡಿಸುವಲ್ಲಿ ಯಾವ ರೀತಿ ನೀವು ಸಾಮರ್ಥ್ಯವನ್ನು ಪ್ರದರ್ಶಿಸಿದಿರಿ ಮತ್ತು ಅದು ಯಾವ ಹಂತದಲ್ಲಿದೆ ಈಗ? ಡೆಫಿನೆಟ್ಲಿ ಸರ್. ಯಾಕಂದರೆ ಈಗ ನೀವು ಅಂದಂಗೆ ನನ್ನ ವಯಸ್ಸಿನ ಪ್ರಶ್ನೆ ತಗೊಳಕರ ಮುಖ್ಯವಾಗಿ ಈಗ ನಾವು ನಾಮಿನೇಷನ್ ಮಾಡಿದಾಗ ಭಾಳ ಜನ ಅದೇ ಕೇಳ್ತಿದ್ರು, ಇದು ರಾಜನೀತಿ ಬಗ್ಗೆ ನಿಮಗೆ ತಿಳುವಳಿಕೆ ಐತಾ ಇಲ್ಲ ಅಂತ. ಆಮೇಲೆ ನಾನು ಅವಾಗೇ ಒಂದೇ ಉತ್ತರ ಕೊಟ್ಟೆ. ಅದು ಸಾದಿಕ್ ಪೈಲ್ವಾನ್ ಸಾಹೇಬರು ನಮ್ಮ ದೊಡ್ಡಪ್ಪರಂಗಿದ್ದಾರೆ, ಅವರು ಹೇಳ್ತಾರೆ ನಾನು ಶಾಮನೂರು ಶಿವಶಂಕರಪ್ಪರು 3ನೇ 4ನೇ ಮಗ ಅಂತ, 4ನೇ 5ನೇ ಮಗ ಅಂತಲೂ ಹೇಳ್ತಾರೆ. ಅದಕ್ಕೆ ನಾನು ಅಂದೆ, ಇದು ಏನೂ ಇಲ್ಲರಿ ಸರ್, ಇದು ಬೈಪೋಟಿ ಏನೂ ಇಲ್ಲ, ಎಲ್ಲರೂ ಒಂದೇ ಬಗೆರ್ತತಿ, ನೀವು ಸುಮ್ಮನೆ ಇದು ಕವರ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತಲೇ ಹೇಳಿದೆ ಸರ್. ಅದಾದಮೇಲೆ 3 ದಿನದಲ್ಲೇ ಬಗೆರ್ತು ಸರ್. ಸೊ ನೀವೇ ಹೇಳ್ರಿ, ನನ್ನ ಹತ್ರ ಪೊಲಿಟಿಕಲ್ ಇಂಟೆಲೆಕ್ಟ್ ಐತಾ ಇಲ್ಲ, ಅದು ಇನ್ಸ್ಟಿಂಕ್ಟ್ ಐತಾ ಇಲ್ಲ ಅಂತ. ಅಲ್ಲ, ಆದರೂ ಕೂಡ ಅಜ್ಜನ ಮೊಮ್ಮಗ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಇಟ್ಕೊಂಡೇ ನೀವು ಹೋಗಬೇಕಾಗಿದೆ. ಸೊ ಅದನ್ನು ಕಳ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಯಾವ ವಿಷನ್ ಇದೆ? ಇಲ್ರಿ ಸರ್, ಅದು ನಿಜ. ಭಾಳ ಇದಾವೆ. ಅದು ತಡೀರಪ್ಪ, ಒಂದು ಕೊನೆ ಪ್ರಶ್ನೆ ಕೇಳಿಬಿಡ್ರಿ. ಇದು ನಿಜ ಸರ್, ಅದು ಸತ್ಯ. ನಾವು ನಮ್ಮ ಶಾಮನೂರು ಶಿವಶಂಕರಪ್ಪರ ಅಜ್ಜರ ಮೊಮ್ಮಗ. ಆಮೇಲೆ ಈಗ ಭಾಳ ಜನ ಅದೇ ನೋಡಿ ನಮ್ಮಲ್ಲಿ ಭರವಸೆ ಇಡ್ತಾರೆ. ಯಾಕಂದರೆ ಈಗ ನೋಡಿದ್ರೆ ಅಜ್ಜರು ಇಷ್ಟಕ್ಕೊಂದು ಕೆಲಸಗಳು ಮಾಡ್ಯಾರೆ. ಆಮೇಲೆ ನಾನು 2 ವರ್ಷನಲ್ಲಿ ಏನಾರ ಕೆಲಸ ಮಾಡಿದ್ರೂ ಒಂದು ಅಳಿಲ್ ಸೇವೆ ಆಗ್ತದೆ ರೀ ಸರ್. ಅದು ನಿಮಗೂ ಗೊತ್ತು, ಈ ರಾಮ್ ಸೇತು ಕಟ್ಟಕರ ಅಳಿಲ್ ಸೇವೆನೂ ಮುಖ್ಯವಾಗಿತ್ತು ಸರ್. ನೀವು ಈಗ ಇರುವ ಸ್ಥಿತಿಯನ್ನು ಯಾವ ರೀತಿ ಬದಲಾವಣೆ ಮಾಡೋಕ್ಕೆ ಒಂದು ಏನು ಭರವಸೆ ಕೊಡ್ತೀರಿ, ಏನು ವಿಷನ್ ಇಟ್ಕೊಂಡು ಹೋಗ್ತೀರಿ? ವಿಷನ್ನಿಗೆ ಮುಖ್ಯವಾಗಿ ಸಂಪರ್ಕ ಮುಖ್ಯ ಸರ್. ಈಗ ನಮ್ಮ ಅಜ್ಜರನ್ನ ಯಾಕೆ ಎಲ್ಲರೂ ನೆನೆಸ್ತಾರಂದರೆ ಎಲ್ಲರಿಗೂ ಸಿಗ್ತಿದ್ರು ಶಾಮನೂರು ಶಿವಶಂಕರಪ್ಪರು. ಈಗ ಈ ಟೈಮ್ನಲ್ಲಿ ಅಂಥ ನೇತಾಗಳು ಸಿಗೋದು, ಅಂಥ ಆಸ್ಪಿರೆಂಟ್ ಸಿಗೋದೇ ಕಷ್ಟ ಆಗಿಬಿಟ್ಟಿತ್ತು. ಸೊ ನೀವು ನೋಡಿದಂಗೆ ನಾವು ಪ್ರತಿ ವಾರ್ಡ್ ಅಡ್ಡಾಡ್ತೀವಿ, ರೋಡ್ ಶೋಗಳು ಕಮ್ಮಿ, ಅದು ಗಲಿ ಅಡ್ಡಾಡ್ತೀವಿ, ಎಲ್ಲರದು ಸಿಗ್ತಾರೆ, ಎಲ್ಲರದ್ದು ಅವ್ರ ಬೇಡಿಕೆಗಳು ಮುಂದಿಡ್ತಾರೆ. ಆಮೇಲೆ ನೋಡಿದ್ರೆ ನನ್ನ ಮೇಲೆ ಭರವಸೆ ಇಟ್ಟಾರೆ, ಅವೆಲ್ಲ ಬೇಡಿಕೆಗಳನ್ನ ನಾವು ಪರಿಹಾರ ಮಾಡ್ತೀವಿ ಅಂತ ಸರ್. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದೀರಿ. ಓಕೆ, ಕಾಂಗ್ರೆಸ್ ಪಾರ್ಟಿಗೆ ಓಕೆ. ಸಮರ್ಥರವರು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಮಾತುಗಳನ್ನು ಆಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಆ ಕೆಲಸವನ್ನು ಮಾಡ್ತೇವೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರ ಎಷ್ಟು ಮಟ್ಟಿಗೆ ಸಾಬೀತಾಗ್ತದೆ ಅನ್ನೋದು ಇನ್ನು ಚುನಾವಣಾ ಫಲಿತಾಂಶ ಬಂದ ನಂತರ ಗೊತ್ತಾಗಬೇಕು. ಅದರ ಜೊತೆಯಲ್ಲಿ 2 ವರ್ಷ ಅವಕಾಶ ಸಿಕ್ಕರೆ ಹೌದು ಮತ್ತೆ ಮುಂದೆ ಏನು ಅನ್ನೋದು ಗೊತ್ತಾಗಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.